ಹಾಯ್ ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 2025ರ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಈ ಸಭೆಯಲ್ಲಿ ಸೇರಿರುವ ಅತಿಥಿ ಮಹನೀಯರೇ, ಪ್ರಾಂಶುಪಾಲರೇ, ಶಿಕ್ಷಕರೇ, ಪೋಷಕರೇ ಹಾಗೂ ಸ್ನೇಹಿತರೆಲ್ಲರಿಗೂ ಶುಭ ಮುಂಜಾನೆ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಮಾತನಾಡಲು ಬಯಸುತ್ತೇನೆ. ಇಂದು ನಾವು ಆಚರಿಸುತ್ತಿರುವ ಸ್ವಾತಂತ್ರ್ಯ ದಿನ ಕೇವಲ ಒಂದು ದಿನವಲ್ಲ, ಅದು ನಮ್ಮ ಇತಿಹಾಸದ ಅತ್ಯಂತ ಅಮೂಲ್ಯ ಕ್ಷಣಗಳ ಸ್ಮರಣೆ. 1947ರ ಆಗಸ್ಟ್ 15ರಂದು ಅನೇಕ ಹೋರಾಟಗಳ ತ್ಯಾಗದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರೆಯಿತು. ಮಹಾತ್ಮ ಗಾಂಧೀಜಿಯವರ ಅಹಿಂಸಾವಾದ, ಭಗತ್ ಸಿಂಗ್ ಅವರ ಶೌರ್ಯ, ಸುಭಾಷ್ ಚಂದ್ರ ಬೋಸ್ ಅವರ ಸಂಕಲ್ಪ ಇವರೆಲ್ಲರ ತ್ಯಾಗದಿಂದಲೇ ಇಂದಿನ ಸ್ವತಂತ್ರ ಭಾರತ ಉದಯವಾಯಿತು. ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರಿಂದ ಮುಕ್ತವಾಗುವುದು ಅಲ್ಲ, ಅದು ಭಯದಿಂದ ಮುಕ್ತವಾಗುವುದು, ಅಜ್ಞಾನದಿಂದ ಮುಕ್ತವಾಗುವುದು, ನಮ್ಮ ಸ್ವಾತಂತ್ರ್ಯವನ್ನು ಕಾಪಾಡುವುದು, ರಾಷ್ಟ್ರವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸುವುದು ನಮ್ಮ ಪೀಳಿಗೆಯ ಜವಾಬ್ದಾರಿ. 2025ರ ಈ ಸ್ವಾತಂತ್ರ್ಯ ದಿನದಲ್ಲಿ ನಾವು ಪ್ರತಿಜ್ಞೆ ಮಾಡೋಣ. ಭ್ರಷ್ಟಾಚಾರವನ್ನು ತಡೆಯೋಣ, ಶಿಕ್ಷಣವನ್ನು ಎಲ್ಲರಿಗೂ ಕಲಿಸೋಣ ಅಥವಾ ತಲುಪಿಸೋಣ, ಪರಿಸರವನ್ನು ಕಾಪಾಡೋಣ, ಉಗ್ರವಾದವನ್ನು ತಡೆಯೋಣ ಮತ್ತು ಭಾರತದ ಗೌರವವನ್ನು ಕಾಪಾಡೋಣ. ನಮ್ಮ ತ್ರಿವರ್ಣ ಧ್ವಜ ಗಗನದಲ್ಲಿ ಹಾರಾಡುವಾಗ ಅದು ಕೇವಲ ಬಣ್ಣಗಳ ಸಂಕೇತವಲ್ಲ, ಅದು ಏಕತೆ, ಧೈರ್ಯ ಮತ್ತು ಶಾಂತಿಯ ಸಂಕೇತ. ನಾವು ಎಲ್ಲರೂ ಒಂದಾಗಿ ಜೈ ಹಿಂದ್ ಎಂದು ಘೋಷಿಸೋಣ, ಏಕೆಂದರೆ ಇದು ಒಂದು ಶಬ್ದವಲ್ಲ, ನಮ್ಮ ಹೃದಯದ ತಾಳ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಭಾರತ ಮಾತೆಯ ಪಾದಕ್ಕೆ ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಥ್ಯಾಂಕ್ ಯು.